ಸಹ್ಯಾದ್ರಿಯ ಹಸಿರಿನ ಸಿರಿವತ್ತ ಪರ್ವತ ಶ್ರೇಣಿಯ ಶಿಖರದಲ್ಲಿ ಪ್ರಾಚೀನ ಸ್ಮಾರಕವೊಂದು ಸದಾ ತಬ್ಬಲಿ ಅಂತ ನಿಂತಿದೆ. ಅದರ ಕಿರುಪರಿಚಯವೇ ಇಂದಿನ ಸಂಚಿಕೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಹರವು ದೇವೇಗೌಡ. ಹಾಸನದಿಂದ 78 ಕಿಲೋಮೀಟ್ರು, ಸಕಲೇಶಪುರದಿಂದ 14 ಕಿಲೋಮೀಟ್ರ್ ಕರೆಸಿದ್ರೆ ಆನಬಾಳುದಿಂದ ಬೆಟ್ಟದ ಭೈರವೇಶ್ವರ ದೇವಾಲಯವನ್ನು ನಾವು ಕಾಣ್ಬೋದು. ಇದು ಮರಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಈ ಭೂಪ್ರದೇಶ ಸೇರಿದೆ. ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ಸವಿಯುತ್ತಾ ಹಲವು ತಿರುವುಗಳನ್ನು ಕ್ರಯಿಸುತ್ತಾ ಮುಂದೆ ಸಾಗಬೇಕು. ಆ ಇಕ್ಕಲುಗಳಲ್ಲಿ ಹಲವಾರು ದೈತ್ಯ ಮರಗಳನ್ನು ನಾವು ಕಾಣ್ಬೋದು. ಆ ನಂತರ ಹಸಿರು ಮುಕ್ಕಳಿಸುವ ದೃಶ್ಯವೇ ನಮಗೆ ರೋಮಾಂಚನವನ್ನು ನೀಡ್ತದೆ. ಹಿಂದೆ ಈ ಬೆಟ್ಟಕ್ಕೆ ಸುಮಾರು ಅರ್ಧ ಕಿಲೋಮೀಟ್ರ್ ನಡೆದೇ ಹೋಗಬೇಕಾಗಿತ್ತು. ಆದರೆ ಈಗ ಕಾಂಕ್ರೀಟ್ ರಸ್ತೆ ಕೂಡ ನಿರ್ಮಾಣ ಆಗಿದೆ. ದೇಗುಲದ ಬಳಿಯೇ ಈಗ ನಾವು ಹೋಗ್ಬೋದು. ರಸ್ತೆ ಇಕ್ಕಲುಗಳಲ್ಲಿ ಬರುವಂಥ ವಾಹನಗಳು ಭಾಳ ಜಾಗರೂಕತೆಯಿಂದ ಕ್ರಯಿಸಬೇಕಾಗ್ತದೆ, ಏಕೆಂದರೆ ಹಲವಾರು ತಿರುವುಗಳು ಇಲ್ಲಿ ಕಂಡು ಬರ್ತವೆ. ಹಾಗೆ ರಸ್ತೆ ಪಕ್ಕದಲ್ಲಿ ಒಂದು ದೀಪಸ್ತಂಭ ಇದೆ. ಆದರೆ ಇದು ದೇವಳದ ಮುಂದೆ ಇರಬೇಕಾದಂಥ ದೀಪಸ್ತಂಭ ಇಲ್ಲೇ ಹಾಕಿದೆ ಅನ್ನೋ ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರ್ತದೆ. ಆದರೂ ಕೂಡ ಈ ಒಂದು ಪ್ರಾಚೀನ ದೀಪಸ್ತಂಭವನ್ನು ನಾವು ಕಾಣ್ಬೋದು. ವಾಹನಗಳು ಬರಬೇಕಾದ್ರೆ ಭಾಳ ಜಾಗರೂಕತೆಯಿಂದ ಇಲ್ಲಿ ತಿರುವುಗಳನ್ನು ಕ್ರಯಿಸಬೇಕಾಗ್ತದೆ. ತುಂಬ ಜಾಗರೂಕತೆಯಿಂದ ಇಲ್ಲಿ ಚಾಲನೆ ಮಾಡೋದು ತುಂಬ ಅಗತ್ಯ ಆಗುತ್ತೆ. ಇಲ್ಲಿ ಈ ದೇಗುಲ ಬೆಳಿಗ್ಗೆ 6ರಿಂದ 10 ಗಂಟೆವರೆಗೂ ಮಾತ್ರ ತೆರೆದಿರ್ತದೆ. ದೇವ್ರ ದರ್ಶನ ಪಡೀಲೇಬೇಕು ಅಂತ ಅನ್ನೋರು ಬೆಳಿಗ್ಗೆನೇ ಬಂದರೆ ಅನುಕೂಲ ಆಗ್ತದೆ. ನೋಡಿ, ಇದು ಬೆಟ್ಟದ ಮೇಲಿಂದ ಕಾಣುವಂತಹ ದೃಶ್ಯ. ಈ ದೇವಳ ಸುಮಾರು ವಿಜಯನಗರ ಕಾಲಘಟ್ಟಕ್ಕೆ ಸೇರಿದ್ದು ಅನ್ನುವಂಥದ್ದು ಇಲ್ಲಿಯ ರಚನೆಯಿಂದ ಕಂಡುಬರ್ತದೆ. ಅದ್ಭುತವಾದ ರಮಣೀಯವಾದಂಥ ಹಸಿರು ಮುಕ್ಕಳಿಸುವ ಈ ಪರ್ವತ ಶ್ರೇಣಿಗಳು ನಮ್ಮನ್ನು ಮಂತ್ರ ಮುಗ್ಧರನ್ನಾಗಿಸುತ್ತವೆ. ಈ ದೇಗುಲ ವೇದಿಕೆ ಮೇಲೆ ನಿರ್ಮಾಣ ಆಗಿದೆ. ಹಿಂಭಾಗ ಮಾತ್ರ ವಾಸ್ತುಶಿಲ್ಪ ಹಾಗೆ ಇದ್ದರೂ ಕೂಡ ಮುಂಬದಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿದೆ. ನೋಡಿ, ಇದೊಂದು ದ್ರಾವಿಡ ಶೈಲಿಯ ಶಿಖರ. ಇದು ಗರ್ಭಗುಡಿಯಲ್ಲಿ ದೇವರಿಗೆ ಅಭಿಷೇಕ ಮಾಡೋದಲ್ಲಿ ಹೋಗ್ಲಿಕ್ಕಿರುವಂಥ ಸಾಧಾರಣ ಸೋಮಸೂತ್ರ. ಇದು ವಿಜಯನಗರದ ರಚನಾ ಶೈಲಿ ಅನ್ನೋದು ಸ್ಪಷ್ಟವಾಗಿ ನಮಗೆ ಕಂಡುಬರ್ತದೆ. ಇನ್ನು ಅಸ್ತ್ಯಸ್ತ ಅಂತ ಕೂಡಿದ ಸೋಪಾನ ಶ್ರೇಣಿಯ ಮುಖಮಂಟಪ